ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ರಾಮನವಮಿಯ ಶುಭಾಶಯಗಳು. ನಾಳೆ ರಾಮನವಮಿ. ರಾಮನವಮಿಯಂದು ವಿಶೇಷವಾಗಿ ರಥೋತ್ಸವ ಹಾಗೆಯೇ ಆಂಜನೇಯ ದೇಗುಲಗಳಲ್ಲಿ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದರಂತೆ ಚನ್ನಗಿರಿ ತಾಲೂಕಿನ ಲಕ್ಷ್ಮೀ ಸಾಗರ ಬಳಿ ಇರುವಂತಹ ಒಂದು ಆಂಜನೇಯ ದೇಗುಲದ ಬಳಿ ಆಂಜನೇಯನ ಒಂದು ಆಶಯದಂತೆ ಅಯೋಧ್ಯೆಯಿಂದ ಶ್ರೀರಾಮನ ಒಂದು ಮೂರ್ತಿಯನ್ನು ಹಾಗೆಯೇ ಸೀತಾಮಾತೆ ಲಕ್ಷ್ಮಣ ಆಂಜನೇಯರ ಮೂರ್ತಿಯನ್ನು ತರಲಾಗಿದ್ದು, ಚನ್ನಗಿರಿ ಪಟ್ಟಣದ ಚೌಡೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಕೆರೆಯೇರಿ ಚೌಡೇಶ್ವರಿ ದೇಗುಲದ ಅರ್ಚಕರಾದಂತಹ ರಘು ಹಾಗೆಯೇ ಮೋಹನ ಅವರು ಸೇರಿ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದು, ನಾಳೆ ರಾಮನವಮಿಯಂದು ಚನ್ನಗಿರಿ ತಾಲೂಕಿನ ಲಕ್ಷ್ಮೀಸಾಗರ ರಸ್ತೆಯಲ್ಲಿರುವಂಥ ಆಂಜನೇಯ ದೇಗುಲದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಮಾಡಲಾಗ್ತದೆ ಅಂಥೇಳಿ ಅರ್ಚಕರು ಸಹ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರಾದ ರಘು ಅವರು, ಅಯೋಧ್ಯೆಯಿಂದ ವಿಶೇಷವಾಗಿ ಸರಯೂ ನದಿಯಲ್ಲಿ ಒಂದು ವಿಶೇಷವಾದ ಒಂದು ಪೂಜೆಯನ್ನು ನೆರವೇರಿಸುವ ಮೂಲಕ ಈ ಶ್ರೀರಾಮನ ಮತ್ತು ಸೀತಾಮಾತೆಯ ಒಂದು ವಿಗ್ರಹವನ್ನು ತರಲಾಗಿದೆ. ಕಳೆದ 5 ದಿನಗಳಿಂದ ವಿಶೇಷ ಪೂಜೆಯೊಂದಿಗೆ ಈ ವಿಗ್ರಹವನ್ನು ತರಲಾಗಿದ್ದು, ನಾಳೆ ರಾಮನವಮಿಯಂದು ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು ಅಂತ ಸಹ ತಿಳಿಸಿದರು. ಈ ಸಂದರ್ಭದಲ್ಲಿ ದೇಗುಲದ ಭಕ್ತವೃಂದದವರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಾಮ ಸೆಂಟ್ರಿ ಬೇಡ ಕುಚ್ಚು ಮಾಡ್ರಿ. ಅಪ್ಪಾಜಿ ಈ ಕಡೆ ಅಪ್ಪಾಜಿ, ಅಪ್ಪಾಜಿ ಇಲ್ಲಿ ಬಾ ಅಪ್ಪಾಜಿ, ಅಲ್ಲಿ ಬರೋಣ. ಇಲ್ಲಿ ಬರ, ಅಲ್ಲಿ ಬರ, ಹೋಗ್ರಿ, ಈ ಕಡೆ ನೋಡ್ರಿ. ಮಾಡಿ ಪೂಜೆ ಮಾಡಿ. ಅಣ್ಣ ನಮಗೆ ಹೇಳಿದಪ್ಪ ದಿಢೀರ ಅಪ್ಪಾಜಿ ಅಲ್ಲೇ ಅಪ್ಪಾಜಿ ನಿಮಿಷ ಅಪ್ಪಾಜಿ ಅಮ್ಮ ಇಲ್ಲಿ ನೋಡ್ರಮ್ಮ, ಅಪ್ಪಾಜಿ ನೋಡ ಅಪ್ಪಾಜಿ, ನಗಪ್ಪಾಜಿ ನಗ ಸ್ವಲ್ಪ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಂಜನೇಯ ಸ್ವಾಮಿ ಲಕ್ಷ್ಮೀ ಸಾಗರ ಚನ್ನಗಿರಿ ತಾಲೂಕು ಹನುಮಂತಳ ಆಂಜನೇಯ ಸ್ವಾಮಿ ಪ್ರೇರಣೆ ಮೇರೆಗೆ ಶನಿವಾರ ನಮಗೆ ಪ್ರೇರಣೆ ಆಗಿತ್ತು. ಶನಿವಾರ ಹೋಗಿ ಅಯೋಧ್ಯೆಯಲ್ಲಿ ಹೋಗಿ ರಾಮನ್ನ ತಗೊಂಡು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಂಡು ತಗೊಂಬಂದು ನನ್ನ ಆಶ್ರಮದಲ್ಲಿ ಇಡಬೇಕು ಅಂತ. ಅದೇ ಪ್ರಕಾರ ಪ್ರತಿಯೊಂದು ಪೂಜೆ ತುಂಬ ಚೆನ್ನಾಗಾಯಿತು. ಪೂಜೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲವೂ ಆಯಿತು. ಇವತ್ತು ಆ ಟೈಮಿಗೆ ಹಿಡಿದು ಆ ಟೈಮಿಗೆ ಬಂದು ಇವತ್ತು ಸ್ವಾಮಿನ ಅವರ ಗುರುಗಳ ಹತ್ರ ತಗೊಂಡು ಹೋಗ್ತಾ ಇದ್ವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ರಾಮನ್ನ ಶ್ರೀರಾಮಚಂದ್ರ ಪ್ರಭುನ ಆಂಜನೇಯ ಸ್ವಾಮಿ ದೇವಸ್ಥಾನ ತಗೊಂಡು ಇಡ್ತಾ ಇದ್ವಿ. ಅಯೋಧ್ಯೆಯಿಂದ ತಂದಿರೋದು. ಎಷ್ಟು ದಿನ ಆಯ್ತು ತರಕ್ಕೆ? 5 ದಿವಸ ತಂದಿದ್ದೀವಿ. 5 ದಿವಸ. ಅಲ್ಲಿ ಯಾವ ಥರ ತಗೊಬಂದ್ರಿ ಅಂತ ಹೇಳಿ? ಗಾಡಿ ತಗೊಂಡಿದ್ದು. ಅಲ್ಲ, ಪೂಜೆ ಎಲ್ಲ ಯಾವ ಥರ? ಪ್ರಾಣ ಪ್ರತಿಷ್ಠಾಪನೆ, ಹೋಮ ಪ್ರಾಣ ಪ್ರತಿಷ್ಠಾಪನೆ, ಅಯೋಧ್ಯೆಯಲ್ಲಿ ಶರಾಯ ಸ್ನಾನ, ದೇವಸ್ಥಾನದ ಪೂಜೆ ಎಲ್ಲ ಮುಗಿಸಿದ್ದು. ವಿಶೇಷವಾಗಿ ಇವಾಗ ನೆಕ್ಸ್ಟ್ ಏನಿದೆ ಪ್ರೋಗ್ರಾಮ್? ನೆಕ್ಸ್ಟು ದೇವಸ್ಥಾನದಲ್ಲಿ ಹೋಗಿ ನಾಳೆ ರಾಮನವಮಿ ಇದೆಯಲ್ಲ, ರಾಮನವಮಿ ಪ್ರಯುಕ್ತ ಸ್ವಾಮಿ ತಗೊಂಡು ಇವತ್ತು ರಾಮನವಮಿ ಅಂಗವಾಗಿ ರಾಮನ ಪ್ರತಿಷ್ಠಾಪನೆ ಮಾಡ್ತೀರಾ? ಮಾಡಿ ಪೂಜೆ ಮಾಡೋದು. ಎದ್ರದ್ದು ಇದು ಲೋಹದ್ದು ಪಂಚಲೋಹದ್ದು. ಮತ್ತು ಶ್ರೀರಾಮನ ವಿಗ್ರಹ ಚನ್ನಗಿರಿ ತಾಲೂಕಲ್ಲಿ ಎಲ್ಲೂ ಇಲ್ಲ ಅಂತ? ಚನ್ನಗಿರಿದಾಗ ಇದೆ, ಆದರೂ ಅಲ್ಲಿಂದ ಅಯೋಧ್ಯೆ ತಂದಿರೋ ಇದೆ ಫಸ್ಟ್. ಅಯೋಧ್ಯೆಯಿಂದ ತಂದಿರೋದು ಇದೆ ಫಸ್ಟ್.
ಜೈ ಶ್ರೀರಾಮ್. ಜೈ